ಏನೇ ಇದ್ಯಾಕೆ ಹಿಂಗ್ ಕುಂತಿಯ? ಯಾಕ ಕಾಯ್ಕೊಂಡಿರಂಗಿದ್ಯಲ್ಲೇ? ಯಾರು ಬರ್ತೀನಂದಿದ್ರು? ಆ ಇನ್ ಯಾರು ಬರ್ತಾರಂತ ಕಾಯನ. ಆ ಹುಡುಗ ಸ್ಕೂಲ್ ಬಿಟ್ಟು ಹುಡುಗರೆಲ್ಲ ಬಂದ್ರು. ಈ ಸ್ಕೂಲ್ ಬಿಟ್ರು ಅಲ್ಲಿ ಅರ್ಧ ಮುಕ್ಕಾಲ್ ಗಂಟೆ ಮೇಲೆ ಆಯ್ತು. ಈ ಹುಡುಗ ಮನೆಗ್ ಬರಲ್ವಲ್ಲ, ಈಟೊತ್ತಾದ್ರು. ಅದ್ ಎತ್ಲಾಕ್ ಹೋದ್ನು ಏನೋ, ಇವ್ನು ಹುಟ್ಟ ತರಲೆ ಬಡ್ಡಿ ಮಗ ಬೇರೆ. ಅದಕ್ಕೆ ಯೋಚನೆ ಮಾಡ್ತಿದೀನಿ ಎಲ್ಲೋದ್ನು ಏನು ಅಂತ. ನಿಂದೆ ಅರ್ಧ ಕಡೆ, ನಿಂದೆ ಅರ್ಧ ಉಪ್ ಜಾಸ್ತಿ ಆಗಿರೋದ ಆ ಹುಡುಗಂಗೆ. ಹೇಳೋದೊಂದ್ ಮಾತು ಕೇಳಲ್ಲ, ಏನಿಲ್ಲ ನೋಡು. ಎಲ್ಲ ಹುಡುಗರೆಲ್ಲ ಬಂದರೆ ಈಟೊತ್ತಾದ್ರೆ ಇವ್ನಿಗೆ ಬರದ್ ಜ್ಞಾನ ಇಲ್ವಾ? ಸೀದಾ ಮನೆಗ್ ಬರ್ಬೇಕಂತ. ಸ್ಕೂಲ್ ಬಿಟ್ಟ ತಕ್ಷಣ ಸೀದಾ ಮನೆಗ್ ಬರದಲ್ಲೇ ಅದೆಲ್ಲೋಗಿರ್ಬೇಕು ಈ ಹುಡುಗು. ಆ ಸರಿ ಕಣೆ, ಆಯ್ತು. ಅದೇನ್ ನೋಡ್ತಿರು, ಬರ್ತಾನೆ. ಇಲ್ಲೇ ಎಲ್ಲಾರ ಹುಡುಗರ ಜೊತೆ ಎಲ್ಲಾರ ಆಟ ಆಡ್ಕೊಂಡು ಎಲ್ಲಾರ ನಿಂತಿರ್ಬೇಕು. ಬರ್ತಾಳ ಕಣೆ. ನನ್ಗೊಂದ್ ಸ್ವಲ್ಪ ಕೆಲಸ ಆಯ್ತು, ಅರ್ಜೆಂಟಾಗಿ ಹೋಗಿ ಬರೋದೇನ ನಾನು. ಯಾಕಣ ಜವ್, ಈಟೊತ್ತರೆಗೂ ಬೆಳಗ್ಗೆಯಿಂದ ಮಂತಾವಲೆ ಕೂತ್ಕೊಂಡ್ಬಿಟ್ಟು ಇವಾಗೆಲ್ಲ ಹೊರಟಿದ್ಯಲ್ಲ, ಎಲ್ಲ ಹೋಗ್ತಿರೋದು. ಹುಷಾರಿಲ್ಲ ಅಂತ ಹುಡುಗ ನೋಡಿದ ಪಾಪ ಅವನು. ಎಲ್ಲೂ ಹೋಗ್ಬೇಡ ಕಣಪ್ಪ, ನಾನೇ ಹಾಲ್ ಕರೆದು ಹಾಲಾಕ್ ಬರ್ತೀನಂತ ಹುಡುಗ ಪುರ್ಸೊತ್ತಾಗಿರ್ಲಿ ಅಂತ ಬಿಟ್ಟು ಹೋಗಿದ್ದಾನೆ. ಅವನೇ ಕೆಲಸ ಮಾಡ್ಕೊಂಡು. ಅಂತದ್ರಲ್ಲಿ ಇವಾಗ ನೀನೆಲ್ಲ ಹೊರಟಿದ್ಯಲ್ಲ, ಎಲ್ಲ ಹೋಗ್ತಿರೋದು. ಎಲ್ಲೂ ಬೇಡ, ಸುಮ್ಮಕ್ ಮಂತಾವ್ ಕುಕ್ಕ. ಆ ಹುಡುಗಿ ಟೀ ಕಾಸು ಕೊಡ್ತಾಳೆ, ಟೀ ಕುಡ್ಕೊಂಡು. ಹಂಗಲ್ ಕಣೆ, ನಾನೇನು ಆಡ್ ಕೆಲಸ ಮಾಡಕ್ ಹೋಗ್ತಿದ್ದೀನ? ಎಲ್ಲೂ ತೋಟತಾವ ಬಲತಾವ ಎಲ್ಲೂ ಹೋಗ್ತಿಲ್ ಕಣೆ. ಇಲ್ಲ ಒಂದ್ ಸ್ವಲ್ಪ ಗೌಡ್ರು ಕರೆದಿದ್ರು. ಗೌಡ್ರು, ನಾವು, ಶಂಕರಾಜ ಅವರೆಲ್ಲ ಒಂದ್ ಸ್ವಲ್ಪ ಏನೋ ಒಂದು ಮಾತಾಡ್ಬೇಕಿತ್ತು. ಯುಗಾದಿ ಹಬ್ಬ ಬೇರೆ ಹತ್ರ ಬಂತಲ್ ಬೇರೆ. ಅದಕ್ಕೆ ಯುಗಾದಿ ಹಬ್ಬಕ್ಕೆ ಏನೇನು ಹೊಸ್ತಡ್ಕಿಗೆಲ್ಲ ಮರಿ ಅವೆಲ್ಲ ಹುಡುಕ್ತಿದ್ದಾರೆ. ಅದಕ್ಕೆ ಗೌಡ್ರುನು ಎಷ್ಟ್ ಜನ ಆಗ್ತಾರೆ, ಏನು ಎತ್ತ, ಎಷ್ಟ್ ಮರಿ ತಗೊಂಡ್ಬರ್ಬೇಕು, ದುಡ್ಡು ಎಷ್ಟು ಎತ್ತಬೇಕು, ಎಲ್ಲಾರುನು ದುಡ್ಡು ಯಾರು ಎತ್ತುತ್ತಾರೆ ಅವೆಲ್ಲ ಮಾತಾಡೋಣ ಬಾರಂಗಜ್ಜ ಅಂತ ಕರೆದಿತ್ತು. ಅದಕ್ಕೆ ಹೋಗಿ ಒಂದ್ಗಳಿಗೆ ಮಾತಾಡ್ಕೊಂಡು ಮರಿ ತಗೊಂಬರಕ್ಕೆ ಯಾರು ಹೋಗ್ತಾರೋ, ಸಂತೆಗೆ ಬೇರೆ ಹೋಗಿ ಬರ್ಬೇಕಂತಿದ್ದಾರೆ. ಇಲ್ಲೆಲ್ಲೂ ಸಿಕ್ತಿಲ್ಲ ಕಣೆ, ಸಿಕ್ಕಾಬಟ್ಟೆ ರೇಟ್ ಹೇಳ್ತಿದ್ದಾರೆ ಬೇರೆ. ಅದಕ್ಕೆ ಸಂತೆಗೆ ಹೋಗಿ ಬರೋಣಂತ. ನೋಡೋಣ ಏನಾಗುತ್ತೆ, ಎತ್ತ ಆಗುತ್ತೆ. ಒಂದ್ ಸ್ವಲ್ಪ ಗೌಡ್ರು ನಾವೆಲ್ಲ ಮಾತಾಡ್ಕೊಂಡು ಆಮೇಕಿಂದ ದುಡ್ಡು ಬೇರೆ ಎಷ್ಟಾಗುತ್ತೋ ಏನೋ ಅವೆಲ್ಲ ನೋಡ್ಕೋಬೇಕಲ್ವಾ. ಅದಕ್ಕೆ ಹೋಗ್ತಿದ್ದೀನಿ, ಸುಮ್ನಿರು. ನಾನು ಎಲ್ಲೂ ಹೋಗ್ತಿಲ್ಲ. ಇಲ್ಲ ಒಂದ್ ಸ್ವಲ್ಪ ಅಂಗಡಿ ಮಂತವ ಎಲ್ಲಾರ ಹೋಗಿ ಬರ್ತೀನಿ. ಇದ್ಯಾಕಜ್ಜಿ ಹಿಂಗ್ ಮಾತಾಡ್ತೀಯ? ನಿನ್ನೆ ನಮ್ಮ ಮನೇನೋ ಶಂಕರಾಜನ್ ಕರ್ಕೊಂಡು ಎಲ್ಲ ಬೈಕಲ್ಲೆಲ್ಲ ಹೋಗ್ತಿದ್ದಲ್ಲ ಅಜ್ಜ. ಮರಿ ವ್ಯಾಪಾರ ಮಾಡ್ಕೊಂಡ್ ಬರ್ಬೇಕು, ಇಲ್ಲೇ ಹೋಗ್ತಿದೀವಿ ಪಕ್ಕದೂರಿಗಂತ ಹೋಗ್ತಿದ್ದೆ. ಅಲ್ಲೇ ವ್ಯಾಪಾರ ಆಗ್ಲಿಲ್ವಾ ಅವತ್ತು? ಇಲ್ಲ ಕಣೆ, ವ್ಯಾಪಾರ ಆಗ್ಲಿಲ್ಲ ಕಣೆ. ಅವತ್ತು ವಿಪರೀತ ರೇಟ್ ಹೇಳ್ದ ಕಣೆ ಆ ಹುಡುಗ. ಇವಾಗ ಅವ್ರಿಗೆಲ್ಲ ಮಾತಾಡ್ಸಕ್ ಆಗಲ್ ಕಣೆ. ಕುರಿ ಸಾಕಿರೋರ್ಗೆ ಅವ್ರಿಗೆಲ್ಲ ಸಿಕ್ಕಾಬಟ್ಟೆ ರೇಟ್ ಕಣೆ. ಅಂದ್ರೆ ಪಾಪ ಅವ್ರಿಗೂ ಲಾಸ್ ಆಗುತ್ತೆ, ಆಗಲ್ಲ ಅಂತೇನಿಲ್ಲ. ಪಾಪ ಅವರು ಕಷ್ಟ ಮಾಡ್ತಾರಲ್ವೇನೆ. ಬಿಸ್ಲಲ್ಲಿ ಮೇಯ್ಸೋದೇನು ಪುಕ್ಸಾಟಿ ಅನ್ಕಡಿದ್ಯಾ? ಆದ್ರೂ ಯಾಕ ಅವತ್ತು ವಿಪರೀತ ರೇಟ್ ಆಯ್ತು ಕಣೆ. ಲಾಸ್ ಆಗ್ಬಿಡುತ್ತಂತ ಅತ್ಲಾಗಿ ಸುಮ್ನೆ ಬಿಟ್ಟು ಬಂದ್ಬಿಟ್ಟು. ಏನ್ ವ್ಯಾಪಾರ ಏನ್ ಮಾಡಕ್ ಹೋಗ್ಲಿಲ್ಲ, ಏನಿಲ್ಲ. ಅದಕ್ಕೆ ಸುಮ್ನೆ ಸಂತೆಗಾರ ಹೋಗ್ ಬರೋಣಂತ ಅತ್ಲಾಗಿ. ಏನ್ ಮಾಡ್ತೀಯ ಹೇಳು? ಇವಾಗ ಮಾತಾಡ್ಸಕ್ ಆಗಲ್ ಕಣೆ. ಇನ್ನೇನ್ ಯುಗಾದಿ ಹಬ್ಬ ಬಂತು ಅಂದ್ರೆ ಹತ್ತತ್ರ ಎಲ್ಲಾ ಜಾತ್ರೆಗಳು ಹಬ್ಬಗಳು ಶುರು ಆಯ್ತು ನೋಡು. ಹಂಗಾಗಿ ಎಲ್ಲಾ ಕಡೆನೂ ಡಿಮ್ಯಾಂಡ್ ಜಾಸ್ತಿ. ಹಂಗಾಗಿ ಮಾತಾಡ್ಸಕ್ ಆಗ್ತಿಲ್ಲ. ನೋಡಂತ ಹೆಂಗಾಗುತ್ತೆ. ಹಂಗಂತ ಸುಮ್ನೆ ಇರೋಕ್ ಆಗಲ್ಲ. ಎಲ್ಲ ಒಂತಾವ್ ನೋಡ್ಬಿಟ್ಟು ವ್ಯಾಪಾರ ಮಾಡಿ ಬರ್ಬೇಕು. ಅದಕ್ಕೆ ಹೋಗ್ತಿದ್ದೀನಲ್ವಾ, ಇವಾಗ ಮಾತಾಡ್ಕೊಂಡ್ ಬರಕ್ಕೆ ಹೋಗ್ತಿಂತ. ಕಣ ಜೋ, ನಾನು ಹೇಳದ್ ಕೇಳಿದಿ. ನೀನ್ ಸಂತೆಗೆ ಹೋದ್ರು ಅದೇ ವ್ಯಾಪಾರನೇ. ಎಲ್ಲೂ ಏನ್ ಕಡಿಮೆ ಮಾಡಲ್ಲ ಇವಾಗ. ಎಲ್ಲಾ ಕಡೆನೂ ಜಾತ್ರೆ ಹಬ್ಬಗಳು ಮಾಡ್ತಿದಾರ ನೋಡು. ಹಂಗಾಗಿ ಎಲ್ಲೂ ಏನ್ ಕಡಿಮೆ ಮಾಡಲ್ಲ ರೇಟೇನು. ಇಲ್ಲ ನೋಡಿ ಅಕ್ಕಪಕ್ಕದಲ್ಲಿ ಊರಲ್ಲಿ ಸಾಕಿರ್ತಾರ ನೋಡು. ಅಲ್ಲೇ ಒಂತಾವ ನೋಡಿ ಚೆನ್ನಾಗಿರೋದು, ಒಂದ್ ಟಗರುನೋ ಕುರಿನೋ ಯಾವ್ದಾರ ಪಟ್ಲಿ ಮರಿನೋ ಚೆನ್ನಾಗಿರೋದು ನೋಡ್ಬಿಟ್ಟು ವ್ಯಾಪಾರ ಮಾಡದ್ ಕಲಿ. ಸುಮ್ನೆ ಸಂತೆಗೆ ಎಲ್ಲ ಹೋಗಕ್ಕೆ ಇವಾಗ ಕಣೆ. ನೋಡಂತ ಹೆಂಗ್ ಆಗುತ್ತಂತ. ಇನ್ನು ನಾನು ಒಬ್ನೇ ದುಡ್ಡು ಕೊಡ್ತೀನಿ. ಪಾಪ ಎಲ್ಲಾರು ದುಡ್ಡು ಹಾಕೊಂಡು ಎಲ್ಲಾರು ಇದ್ ಮಾಡ್ತಾರ ನೋಡು. ಅವರೆಲ್ಲ ಹೆಂಗ್ ಮಾತಾಡ್ತಾರೋ ಹಂಗ ಆಗುತ್ತಾ? ಏನ್ ಸಂತೆಗೆ ಹೋಗೋಣ, ಇಲ್ಲೇ ಅಕ್ಕಪಕ್ಕದಲ್ಲಿ ಯಾರು ನೋಡಿದಾರ ಮರಿಗಳು ಏನಾರ ವ್ಯಾಪಾರ ಏನಾರ ಆಗಿದ್ರೆ ಅಲ್ಲೇ ತಗೊಂಬರೋದಂತೆ. ಹಂಗೇನಾದ್ರು ಸಂತೆಗೆ ಹೋಗ್ಬೇಕಂತ ಇದ್ರೆ ದುಡ್ಡು ಹಾಕೊಂಡು ಯಾರ್ದಾರ ಆಟ ಗೀಟ ಮಾಡ್ಕೊಂಡು ಅದ್ರಲ್ಲೇ ತಗೊಂಬಂದ್ರೆ ಆಗುತ್ಕೊಂಡ್ ಬಿಡೆ. ನೀನ್ ಯಾಕೆ ತಲೆ ಕೆಡಿಸ್ಕೊಂತೀಯ? ಇನ್ನು ಮಾತಾಡ್ಲಿ ಅವರೆಲ್ಲ ಏನೇನಂತಾರೆ ಇನ್ನು ನೋಡ್ಬೇಕಲ್ವಾ. ಇನ್ನು ನಮ್ ಗಂಗಪ್ಪ, ಜಯಣ್ಣ, ಗೌಡ್ರು, ಶಂಕರಪ್ಪ ಎಲ್ಲಾರು ಇದಾರೆ. ಅವರೆಲ್ಲ ಹೆಂಗಂತಾರೋ ಹಂಗ. ನನ್ದೇನಿಲ್ಲ, ನಾನು ಆರಾಮಾಗಿರ್ತೀನಿ. ಅಂದ್ರೆ ನನಗ್ ಬಿಟ್ಟು ಅವ್ರೇನ್ ವ್ಯಾರ ಮಾಡಲ್ಲ. ಆದ್ರೂ ನೋಡೋಣತ್ತೇತ ಹೆಂಗಾಗುತ್ತೆ. ನಾನು ಒಬ್ನೇನೆ ನಾನೇನು ಹಂಗ್ ಮಾಡ್ರಿ ಹಿಂಗ್ ಮಾಡ್ರಿ ಅಂತ ಹೇಳಕ್ಕೂ ಹೋಗಲ್ಲ. ಅವರೆಲ್ಲ ಹೆಂಗ್ ತೀರ್ಮಾನ ತಗೊಳ್ತಾರ ಹಂಗ್ ಮಾಡ್ತೀನಿ ನಾನು. ಸರಿ ಕಣೆ, ಆಯ್ತು. ಗೊತ್ತಾಗುತ್ತೆ, ನಾನು ಬರದೇನೆ. ಇನ್ನೊಂದೇನೋ ಹೇಳದ್ ಮರ್ತ್ಬಿಟ್ಟೆ ಕಣೆ. ಏನೇ ಇವತ್ ಸಂಜೆಗೆ ಅಡಿಗೆ ಏನ್ ಮಾಡ್ತಿದ್ಯಾ? ಸಂಜೆಗೆ ಅಡಿಗೆ ಇನ್ನೇನ್ ಮಾಡೋಣ. ಆ ಹುಡುಗಿ ಪಾಪ ಮನೆ ಬೆಳಿಗ್ಗೆಯಿಂದ ನೆನ್ನೇನು ಕೆಲಸ ಅವು ಇವು ಮಾಡಿ ಮಾಡಿ ಸುಸ್ತಾಗಿದ್ದಾಳೆ. ಮಧ್ಯಾಹ್ನಕ್ಕೆ ಬೇಳೆ ಸಾಂಬಾರು ಮುದ್ದೆ ಊಟ ಮಾಡಿದ್ನಲ್ಲ, ಸಂಜೆಗೂ ಅದೇ ಬೇಳೆ ಸಾಂಬಾರ್ ಜಾಸ್ತಿ ಇರ್ಬೇಕು. ಅದ್ರ ಮೇಲೆ ಮುದ್ದೆನ ಏನಾರ ಮಾಡ್ತಾರ್ಕೊಂಡು ಹೋಗು. ಒಂದ್ ಮೊಟ್ಟೆ ಏನೋ ಬೇಯಿಸ್ಕೊಂಡು ತಿಂದ್ರೆ ಆಗುತ್ತೆ. ತಿರ್ಗಾ ಬೇರೆ ಸಾಂಬಾರೆಲ್ಲ ಮಾಡ್ಕೊಂಡು ಯಾರು ಕುತ್ಕೊಂತಾರೆ ಹೇಳು? ಇವಳೆ ಹಂಗಲ್ ಕಣೆ. ಮೊನ್ನೆ ಆ ಒಣಮೀನು ಬಂದಿದ್ನಲ್ಲೇ, ಒಣಮೀನ್ ತಗೊಂಡಿದ್ವಲ್ಲ ಒಂದ್ ಸೇರು. ಏನು ಮಾಡಿಲ್ವಲೆ, ಬಲು ದಿವಸ ಆಗೋಯ್ತು. ಏನಾರ ಮಾಡಿ ನನಗೂ ತಿನ್ನಂಗ ಆಗೈತೆ. ಒಣಮೀನು ಚಟ್ನಿ ಮಾಡ್ಬಿಟ್ಟು ಒಂದ್ ಸ್ವಲ್ಪ ರಾಗಿ ರೊಟ್ಟಿ ಏನಾರ ಮಾಡೆ ಚೆನ್ನಾಗಿರುತ್ತೆ. ಒಂದ್ ಸ್ವಲ್ಪ ಖಾರವಾಗಿ ಎಲ್ಲಾನು ಇದ್ ಮಾಡ್ಬಿಟ್ಟು ಚಟ್ನಿ ಮಾಡಿ ಒಂದ್ ಸ್ವಲ್ಪ ಚೆನ್ನಾಗಿರುತ್ತೆ. ಅಲ್ಲೇ ಬಲು ದಿವಸ ಆಯ್ತು, ತಿನ್ಬೇಕಂತಾನೆ ಆಸೆಯಿಂದ ತಗೊಂಡಿದೀನಿ. 2-3 ದಿವಸ ಆಯ್ತು, ಏನು ಮಾಡ್ಲಿಲ್ಲಮ್ಮ ನೀನಂತೂ. ನೋಡ ಆ ಹುಡುಗಿಗೆ ಹೇಳಿ, ಸರೋಜಮ್ಮಂಗೆ ಹೇಳ್ಸಿ ಮಾಡು ಒಂದ್ ಸ್ವಲ್ಪ. ಆ ಹುಡುಗಿ ರೊಟ್ಟಿ ಮಾಡ್ತಾಳೆ, ಚಟ್ನಿ ನೀನೇ ಮಾಡೆ. ಆ ಹುಡುಗಿಗೆ ಮಾಡಕ್ ಬರಲ್ಲ. ನೀನೇ ಒಂದ್ ಸ್ವಲ್ಪ ನೋಡಿ ಚಟ್ನಿ ಎಲ್ಲ ಮಾಡು. ಒಂದ್ ಸ್ವಲ್ಪ ಹಸಿರು ಮೆಣಸಿಕಾಯಿ ಎಲ್ಲ ಹಾಕಿ, ಹಸಿರು ಮೆಣಸಿಕಾಯಿ
ಹಂಗೆ ಬೆಳ್ಳುಳ್ಳಿ ಜೀರಿಗೆ ಇವೆಲ್ಲ ಹಾಕ್ಬಿಟ್ಟು ಮಾಡೆ ಭಾಳ ಚೆನ್ನಾಗಿ ಮಾಡ್ತೀಯ. ನೋಡೋಣಂತೆ ಹೋಗಜ. ಆ ಹುಡುಗಿ ಪಾಪ ಏನ್ ಕೆಲಸ ಮಾಡ್ತಿದ್ದಾಳೆ ಏನ ಇವಾಗ ಅವಳಿಗೆ ತಿರ್ಗಾ ನಾನು ರೊಟ್ಟಿ ಮಾಡಂತ ಹೇಳಣ. ನೋಡೋಣಂತೆ ತಾಳ ಪಾತ್ಲಗಿ. ನೀನಂತೂ ಒಂಥರ ಇದ್ದಿದ್ದಂಗೆ. ಇಂಥದ್ ಮಾಡ್ಕೊಡ್ಬೇಕಂದ್ರೆ ಇಂಥದ್ ಮಾಡ್ಕೊಡ್ಬೇಕು ನೋಡು ನಿನಗೆ. ನೋಡೋಣ ಹೋಗು, ಮಾಡಿರ್ತೀನಿ ಇನ್ನೇನು. ಯಾಕಣ ಜವ್, ಎಷ್ಟನ ಆಗ್ಲಿ ಒಂದ್ ಸ್ವಲ್ಪ ಬೇಗ ಬಂದ್ಬಿಡು ಮಂತಾವ. ನೀನ್ ಅಲ್ಲಿ ಇಲ್ಲಿ ಮಾತಾಡ್ಕೊಂಡು ಗಂಟೆ 7 ಗಂಟೆ 8 ಗಂಟೆ ಕತ್ಲ ಮಾಡ್ಕೊಂಡ್ ಬರ್ಬೇಡ, ಬೇಗನೆ ಬಂದ್ಬಿಡು ಸರಿನಾ? ಕಣ ಹೋಗೆ. ಇಲ್ಲೇ ಊರೊಳಗೆ ಹೋಗಿ ಬರ್ತೀನಿ ಅಂತ ಹೇಳೋದಕ್ಕೂ ಇವಳಿಗೆ ಬೇಗ ಬರ್ಬೇಕಂತೆ. ಹೋಗ್ತೀನಿ ತಾ, ಹೋಗಿ ಬರ್ತೀನಿ ಬೇಗ. ನಾನು ಎಲ್ಲೂ ಏನು ಓಡೋಗಲ್ಲ, ನನಗೆ ಯಾರು ಏನು ಎತ್ಕೊಂಡು ಹೋಗಲ್ಲ. ಇದಾಕಲ್ಲ ಪಾಪ ಇವಾಗ ಬರ್ತಿದ್ಯಾ? ಅಲ್ಲೇ ಸ್ಕೂಲ್ ಬಿಟ್ಟು ಏಟೊತ್ತಾಯ್ತು? ಊರೆಲ್ಲ ಬಂದು ಎಷ್ಟೊತ್ತಾಯ್ತು? ಎಲ್ಲಾರು ಬಂದು ಅರ್ಧ ಮುಕ್ಕಾಲ್ ಗಂಟೆ ಆದ್ಮೇಲೆ ನಿಧಾನಕ್ಕೆ ಬರ್ತಿದ್ಯಲ್ಲ ನೀನು. ಎಲ್ಲೋಗಿದೆ ಈಟೊತ್ತು? ನಮ್ಗೆ ದಿಗ್ಲಾಗಲ್ವೇ? ರೋಡ್ ದುಕ್ಲು ಬರ್ತಿರ್ತೀಯ, ಅಲ್ಲಿ ಇಲ್ಲಿ ನಡ್ಕೊಂಡು ಊರ್ ಹುಡುಗರ ಜೊತೆ ಎಲ್ಲ ಸೇರ್ಕೊಂಡು ಸೀದಾ ಸ್ಕೂಲ್ ಬಿಟ್ಟ ತಕ್ಷಣ ಸೀದಾ ಮನೆಗೆ ಬರಕ್ ಆಗಲ್ಲ ನಿನಗೆ? ನಾನ್ ಏನ್ ಮಾಡ್ದೆ ಅಂತ ಬೈತಿದ್ಯಾ? ನೋಡು ನೀನು, ಇವಾಗಿನ್ನು ಸ್ಕೂಲಿಂದ ಬರ್ತಿದೀನಿ, ಅಲ್ಲೇ ಬೈಯಕ್ ಸ್ಟಾರ್ಟ್ ಮಾಡ್ತಿದ್ಯಮ್ಮ ನೀನಂತೂ. ಅಮ್ಮ ಏನೂ ಬೈಯತ್ತೆ, ತಾತನು ಬೈಯತ್ತೆ, ನೀನು ಬೈಯಿ. ಎಲ್ಲಾರು ಬೈತಾನೆ ಇರ್ತೀರ ನನಗೆ ಯಾವಾಗ್ಲೂನು. ಪಾಪ ನಾನೇನು ಬೈಯಕ್ ಹೋಗ ನಿನ್ಗೆ. ಅಲ್ಲ ಕಣ, ನೀನು ಸ್ಕೂಲ್ ಬಿಟ್ಟ ತಕ್ಷಣ ನೀನು ಸೀದಾ ಮನೆಗ್ ಬರೋದಲ್ಲ. ನೀನ್ ಎಲ್ಲೋಗಿದ್ದ ಈಟೊತ್ತು? ಎಲ್ಲ ಊರ್ ಹುಡುಗರೆಲ್ಲ ಎಷ್ಟೊತ್ತಾಯ್ತು ನಿಮ್ ಮನೆಗ್ ಬಂದು? ಅವಾಗ್ಲಿಂದ ನೋಡ್ತಿದ್ದೀನಿ, ನನಗ್ ದಿಗ್ಲಾಗಲ್ವೇನಾ? ನಾನು ಎಲ್ಲೋ ಏನು ಹೋಗಿರಲ್ಲ ಕಣಜ್ಜಿ. ಸೀದಾ ಎಲ್ಲಾರ ಜೊತೆನೂ ಬಂದ್ಬಿಟ್ಟು ನೀನ್ ಬೆಳಿಗ್ಗೆ ನನಗೆ 10 ರೂಪಾಯಿ ದುಡ್ಡು ಕೊಟ್ಟಿದ್ದಲ್ಲ, ಐಸ್ ಕ್ರೀಮ್ ಅಣ್ಣ ಬಂದಿತ್ತು, ಐಸ್ ಕ್ರೀಮ್ ತಗೊಂಡ್ಬಿಟ್ಟು ಅಲ್ಲೇ ನನಗೆ ತಿಂತ ಕುಂತಿದ್ದು. ನಾನು ಚಂದು ಅವರೆಲ್ಲ ಕಟ್ಟೆ ಮೇಲೆ ಕುತ್ಕೊಂಡು ತಿನ್ಕೊಂಡು ಇವಾಗ ಎದ್ದು ಬಂದು ಕಣಜಿ, ಅಷ್ಟೇನೇನೆ. ನಾವೆಲ್ಲೂ ಏನು ಹೋಗಿರಲ್ಲ ಕಣಜಿ. ಆಯ್ತು, ನಾಳೆಯಿಂದ ಬೇಗ ಬಂದ್ಬಿಡಪ್ಪ. ನೀನು ಎಲ್ಲೂ ಕುತ್ಕೊಳಕ್ ಹೋಗ್ಬೇಡ. ಹಂಗೇನಾರು ತಿನ್ನೋದೇನಾರು ಇದ್ರೆ ನಿಮ್ ತಾತನ ಹತ್ರ ತರ್ಸ್ಕೊಂಡು ತಿನ್ನುವಂತೆ. ಎಲ್ಲೂ ಹೋಗ್ಬೇಡ ಕಣಪ್ಪ. ಓಹೋ, ಮಕ್ಳು ಅಲ್ಲಿ ಇಲ್ಲಿ ಓಡಾಡ್ತಿರ್ಬಾರ್ದು. ಬೈಕ್ಗಳು, ಕಾರ್ಗಳು, ಲಾರಿಗಳು ಅವು ಇವು ರೋಡ್ ಮೇಲೆಲ್ಲ ಓಡಾಡ್ತಿರ್ತವೆ. ನೀನ್ ಬರೋ ಸೀದಾ ಬಂದ್ಬಿಡ್ಬೇಕು, ಅಲ್ಲಿ ಇಲ್ಲಿ ಹೋಗ್ಬೇಡ. ಸರಿ ಆಯ್ತು, ಬಾಯ್ಲಿ. ಅಲ್ಲೇ ನಿಮ್ಮ ಅಮ್ಮ ಏನೋ ಮಾಡಿರ್ಬೇಕು, ಊಟ ಮಾಡ್ಕೊಂಡು ಹೋಗ್ಬಿಟ್ಟು ಆ ಚಂದು ಕರ್ಕೊಂಡು ಹೋಗ್ಬಿಟ್ಟು ತೋಟದವ ಒಂದೆರಡು ಮೆಣಸಿಕಾಯಿ ಕಿತ್ಕೊಂಬ ಬಾಯ್ಲಿ. ಸುಮ್ಮಕ್ ಹೋಗದಿ ತೋಟದತ್ರ ಯಾವನ ಹೋಗ್ತಾನೆ ಇವಾಗ? ಈ ಅಜ್ಜಿದೊಳ್ಳೆ ಕಾಟ ಆಯ್ತು ನನಗೆ. ನಾನು ಎಲ್ಲ ಹೋಗಲ್ ಕಣ್, ಹೋಗ್ ಸುಮ್ಕೆ ಹೋಗಪ್ಪ. ಹಂಗಾರೆ ಅಜ್ಜಿ ಹೇಳದ್ ಒಂದೇ ಒಂದ್ ಮಾತು ಕೇಳಲ್ವಾ ನೀನು? ಹಂಗಾರೆ ನಾನು ಇನ್ನೇನಪ್ಪ ಹೇಳ್ದೆ? ಇಲ್ಲೇ ಒಂದ್ 4 ಹೆಜ್ಜೆ ತೋಟದತ್ರ ಹೋಗ್ಬಿಟ್ಟು ಹೋಗಿ ಹಸಿರು ಮೆಣಸಿಕಾಯಿ ಕಿತ್ಕೊಂಬರ್ಲ ಪಾಪ ಅಂತ ಹೇಳಿದ್ರೆ ನೀನು ತಿರುಗ್ ಬೇರೆ ಮಾತಾಡ್ತೀಯ. ಸರಿ ಕಣ, ಆಯ್ತು ಬಿಡಪ್ಪ. ನನ್ನ ಕಾಲಾಗಲ್ಲ ಏನಿಲ್ಲ, ಇನ್ನೇನ್ ಮಾಡೋಣ ಹೇಳು? ನಾನೇ ಹೋಗಿ ನಿಧಾನಕ್ಕೆ ಹೋಗಿ ಕಿತ್ಕೊಂಬರ್ತೀನಿ ಕಣ್ಬಿಡು. ನಿನ್ನೇನ್ ಮಾಡೋಣ? ಏನಂದ್ರೆ ನಿಮ್ ತಾತ ನೆನ್ನೆ ಒಣಮೀನ್ ತಗೊಂಡಿದ್ವಲ್ಲ, ಅದಕ್ಕೆ ಚಟ್ನಿ ಮಾಡೋದಕ್ಕೆ ಹಸಿರು ಮೆಣಸಿಕಾಯಿ ಹಾಕ್ಬೇಕು, ಚಟ್ನಿ ಮಾಡ್ಬಿಟ್ಟು ರೊಟ್ಟಿ ಮಾಡೋದಂತ. ಅದಕ್ಕೆ ಹೋಗ್ಬಾರ್ಲ ಪಾಪ ಅಂತ ಅಂದ್ರೆ ನೀನು ತಿರುಗ್ ಬೇರೆ ಹೇಳ್ತಿದ್ಯಾ. ಸರಿ ಕಣ, ಆಯ್ತು ಬಿಡು, ನಾನೇ ಹೋಗ್ ಬರ್ತೀನಿ. ಇನ್ನೇನು? ಸರಿ ಕಣ, ಆಯ್ತು ಬಿಡು, ನಾನೇ ಹೋಗ್ ಬರ್ತೀನಿ. ನೀನೇನು ಹೋಗಕ್ ಹೋಗ್ಬೇಡ, ನಿನ್ ಕೈಲಿ ಆಗಲ್ಲ, ಕಾಲ್ ನೋವು ಅಂತ ಹೇಳ್ತೀಯ. ನಾನೇ ಹೋಗ್ತೀನಿ ಕಣ್ ಬಿಡು. ಗೊತ್ತಿತ್ತು ನನ್ನ ಮೊಮ್ಮಗನಂತ ಕೆಲಸ ಮಾಡ್ಸಲ್ಲ ಅಂತ ನನ್ಗೆ ಚೆನ್ನಾಗ್ ಗೊತ್ತಿತ್ತು. ಅವ್ನ್ ಜಾಣ ಮರಿ, ಮುದ್ದು ಮರಿ ಪಾಪ. ಏನ್ ಮಾಡ ಗೊತ್ತಾ? ಒಬ್ನೇ ಅಂತೂ ಹೋಗಕ್ ಹೋಗ್ಬಿಡ ಕಣಪ್ಪ. ಅವ್ನ್ ಚಂದು ಇದ ನೋಡು, ನಮ್ ಚಂದುಗೂ ಜೊತೆ ಕರ್ಕೊಂಡು ಇಬ್ರಾಳು ಹೋಗ್ಬಿಟ್ಟು ಒಂದ್ 4 ಜಾಸ್ತಿ ಏನ್ ಬೇಡ, ಒಂದ್ 4 ಒಂದ್ 5 ಹೋಗ್ಬಿಟ್ಟು ಮೆಣಸಿಕಾಯಿ ಕಿತ್ಕೊಂಡ್ ಬಂದ್ಬಿಡು ಸಾಕು. ಜಾಸ್ತಿ ಏನ್ ಬೇಡ. ಇಲ್ಲಿ ಮನೇಲಿ ಇದ್ದಿದ್ರೆ ಹೆಂಗ ಮಾಡ್ತಿದ್ದೆ, ಮನೇಲಿ ಇಲ್ಲ. ಅದಕ್ಕೋಸ್ಕರ ಹೋಗ್ಬಿಟ್ಟು ನಮ್ ತೋಟದಲ್ಲಿ ಹಾಕಿದೀವಲ್ಲ, ಹೋಗಿ ಕಿತ್ಕೊಂಡು ಹಿಂಗ್ ಓಡಿ ಹೋಗಿ ಹಿಂಗ್ ಬಂದ್ಬಿಡಪ್ಪ ಬೇಗ. ಸರಿ ಕಣಜ್ಜಿ, ಆಯ್ತು. ಚಂದುಗೂ ಜೊತೆ ಕರ್ಕೊಂಡು ಹೋಗ್ತೀನಿ ಕಣ್ ಬಿಡು. ಹಿಂಗ್ ಹೋಗಿ ಹಿಂಗ್ ಬರ್ತೀನಿ. ಏನ್ರಪ್ಪ, ಎಲ್ಲಾರು ಹೆಂಗಿದ್ದೀರಾ? ನಾನಂತೂ ನೋಡಿ ತುಂಬಾ ಚೆನ್ನಾಗಿ ಆರೋಗ್ಯವಾಗಿ ಖುಷಿಯಿಂದ ಇದ್ದೀನಿ ಕಣ್ರಪ್ಪ. ನೀವು ಕೂಡ ತುಂಬಾ ಚೆನ್ನಾಗಿ ಆರೋಗ್ಯವಾಗಿ ಖುಷಿಯಿಂದ ಇರ್ಲಿ ಅಂತ ಆ ದೇವ್ರನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ, ಏನಂದ್ರೆ ಇವತ್ತು ಮೊನ್ನೆ ಒಣಮೀನವ್ರು ಬಂದಿದ್ರು. ಒಣಮೀನಿಂದು ಚಟ್ನಿ ಮಾಡ್ಬಿಟ್ಟು ರಾಗಿ ರೊಟ್ಟಿ ಮಾಡ್ಕೊಡಮ್ಮ ಅಂತ ನಮ್ಮ ಅಜ್ಜ ಏನ್ ಹಿಂಸೆ ಮಾಡ್ತೈತೆ. ಏನಂದ್ರೆ ಮೊದ್ಲೆಲ್ಲ ನಾವು ಹಳೆ ಕಾಲದಲ್ಲೆಲ್ಲ ಇಂಥವೇ ಜಾಸ್ತಿ, ನಾಟಿ ಊಟನೇ ಜಾಸ್ತಿ ಊಟ ಮಾಡ್ತಿದ್ವಿ ನೋಡ್ರಿ. ಹಂಗಾಗಿ ಅಪರೂಪ ಆಗ್ಬಿಟ್ಟು ಇವೆಲ್ಲ. ಅದಕ್ಕೋಸ್ಕರ ಮಾಡ್ತಿದೀನಿ ಕಣ್ರಪ್ಪ. ಏನ್ ಮಾಡೋಣ, ಹಸಿರು ಮೆಣಸಿಕಾಯಿ ಬೇರೆ ಇಲ್ಲ, ತೋಟದಲ್ಲಿ ಹಾಕಿದೀವಲ್ಲ, ಅದಕ್ಕೆ ನಮ್ಮ ಹುಡ್ಗನ್ ಕಳ್ಸಿದೀನಿ, ಹೋಗಿ ಕಿತ್ಕೊಂಬರ್ಲ ಪಾಪ ಅಂತ. ಹೋಗಿದ್ದಾನೆ, ಇನ್ನೇನು ಬರ್ತಾನೆ. ಬನ್ನಿ ವಿಡಿಯೋನ ಮುಂದುವರ್ಸನ್ಕೊಂಡ್ ಬರ್ರಿ. ಸುನಿಲ, ನಿನ್ ಕಂಡೇನ್ ಮಾಡ್ತಿಲ್ಲ, ಬೇಗ ಕಿತ್ಕೊಳ್ಳಲು ಹೋಗೋಣ ಮಂತವ. ಇವಾಗಿನ್ನು ಸ್ಕೂಲಿಂದ ಬಂದ್ ನಾನು ಒಂದು ಗಳಿಗೆ ಆಟ ಆಡಕಾರ ಹೋಗೋಣ ಅಂದ್ರೆ ಈ ನನ್ನ ಮಗ ಬೇರೆ ಬಂದು ಕರ್ಕೊಂಡ್ ಬಂದ್ಬಿಟ್ಟ ಇಲ್ಲಿ. ಬೇಗ ಕಿತ್ಕೊಳಪ್ಪ, ಹೋಗ್ತೀನಿ ನಾನು ಮಂತವ, ಇಲ್ಲಾಂದ್ರೆ ಬಿಟ್ಟೆ ಹೋಗ್ತೀನಿ ನೋಡಿ ಇವಾಗ. ಯಾಕಲ್ಲ ಚಂದ್ರ ಹಿಂಗ್ ಆಡ್ತೀಯ? ತಡಿ ಒಂದ್ರೇಟು. ಹೆಂಗ್ ಆಡ್ತೀಯ ನೋಡು ನೀನು. ಹಂಗಾರೆ ನೀನ್ ಯಾವತ್ತಾರು ಕರೆದ್ರೆ ತೋಡುತ್ತಾವ ಹೊಲತ್ತಾವ ಸ್ಕೂಲ್ನ ಕಟ್ಟಾಕ್ ಬರೋ ಬಾರ್ಲ ಅಂತ ಕರೆದ್ರೆ ನಾನು ಬರಲ್ವಾ? ಹಂಗಾರೆ ತಡಿ, ಇನ್ನೇನು ಹೋಗನಂತೆ. ಅದೇ ಯಾಕೆ ಹಿಂಗ್ ಆಡ್ತೀಯ? ಒಂದ್ ಕೆಲ್ಸ ಮಾಡು, ಬಾ ನೀನು ಕಿತ್ಕ. ನಿಮ್ಮನೆಗೂ 1-2 ಇರ್ಲಿ. ನಮ್ಮನೇಲೆ ನಮ್ಮದ್ರಲ್ಲೇ ಬೇಕಾದಷ್ಟಿದಾವೆ ಹಸಿರು ಮೆಣಸಿಕಾಯಿ. ಬಾ ಕಿತ್ಕ ಬಾ. ನಿಮ್ಮನೆಗೂ ತಗೊಂಡೋಗು. ನೇತ್ರತೆ ಏನಾದ್ರೂ
ಚಟ್ನಿನ ಇಲ್ಲ ಚಿತ್ರಾನ್ನನ ಏನಾರ ಮಾಡಿದ್ರೆ ಬೇಕಾಗುತ್ತೆ, ಬಾ ಬಿಡಿಸ್ಕೊ ಬಾ. ನನ್ಗೇನ್ ಬೇಡಪ್ಪ ಸ್ವಾಮಿ, ನಮ್ಮ ಮನೇಲಿ ಬೇಕಾದಷ್ಟಿದಾವೆ. ಮೊನ್ನೆ ನಮ್ಮ ಅಮ್ಮ ಸಂತೆಗೆ ಹೋಗಿತ್ ನೋಡು, ತಗೊಂಬಂದಿತ್ತು. ನೀನೇ ಬಿಡಿಸ್ಕೊಂಡ್ ಬಾ ಬೇಗ, ಹೋಗೋಣ ಅರ್ಜೆಂಟಾಗಿ ಕಿತ್ಕ ಬೇಗ ಬೇಗ. ಲೋ, ಏನು ಕವರ್ ಗಿವರ್ ಏನು ತಗೊಂಬಂದಿಲ್ವಲ್ಲ, ಹಂಗೆ ಕೈ ಎಲ್ಲ ಆಡ್ಸ್ಕೊಂಬಂದೆ ಅನ್ನು. ಬರಿಗೈಲಿ ಇವತ್ತಿಗೆ ಎಷ್ಟಂತ ತಗೊಂಡ್ ಹೋಗ್ತೀಯಾ? ಹ್ಞೂ ಕಣಲ್ಲ ಚಂದು, ನಾನ್ ಮರ್ತೇ ಬಿಟ್ಟೆನ್ ಕಣೋ. ನಮ್ಮ ಅಜ್ಜಿನಾರ ನೆನ್ಪು ಮಾಡೋದಲ್ವಾ? ಹೋಗತ್ಲಾಗೆ ಇವಾಗ ಎಷ್ಟಂತ ಕಿತ್ಕೊಂಡು ಹೋಗೋಣ. ಸರಿ ಕಣ, ಆಯ್ತು ಬಿಡು, ಏನು ಆಗಲ್ಲ. ನಮ್ಮ ಅಜ್ಜಿ ಜಾಸ್ತಿ ಅನ್ಬೇಡ, ಒಂದ್ 5-6 ಕಿತ್ಕೊಂಬರಲ್ಲ ಸಾಕಂತ ಹೇಳ್ತು ಅಷ್ಟೇನೆ. ಕೈಲೆಲ್ಲ ಕಿತ್ಕೊಂಡು ಇಟ್ಕೊಂಡು ಹೋಗ್ಬೋದು, ಏನು ಆಗಲ್ಲ ಕಣ್ ಬಾ. ನೀನು ಕಿತ್ಕೊಂಬರಲಿ, ಏನು ಆಗಲ್ಲ. ಲೋ ಸುನಿಲ, ನಿಮ್ ತಾತ ಕಲ್ಲಂಗಡಿ ಹಣ್ಣಿಂದು ಇಲ್ಲ ಗೆಣಸಿಂದ ಏನಾರ ಹಾಕ್ತಲೆ? ಇದೆಂತದಲ್ಲ ಬರೀ ಹಸಿರು ಮೆಣಸಿಕಾಯ್ದು, ಟೊಮಾಟೋದು ಇಲ್ಲ ಕೋಸು ಅವು ಇವು ಹಾಕ್ತಿರತ್ ಕಡಲ್ಲ. ಆಲೂಗೆಡ್ಡೆನ ಏನಾರ ಹಾಕ್ತಿರುತ್ತೆ, ಶುಂಠಿನ ಇಂಥವ್ ಹಾಕ್ತಿರುತ್ತೆ. ಏನಾರ ಒಳ್ಳೊಳ್ಳೆ ಹಣ್ಣು ಇಂಥದಾರ ಹಾಕಿದ್ರೆ ನಾವು ಚೆನ್ನಾಗಿ ತಿನ್ಕೋಬಹುದು ಇತ್ಕಂಡ. ಯಾಕೆ ಹೇಳು, ಬಂದ್ಬಿಡು. ನಮ್ ತಾತ ಕಷ್ಟಪಟ್ಟು ಎಲ್ಲ ಬೆಳೆಯೋದಂತೆ, ನಾವು ಬಂದ್ಬಿಟ್ಟು ಎಲ್ಲ ಹಣ್ಣುಗಳೆಲ್ಲ ಕಿತ್ಕೊಂಡು ತಿನ್ನೋದಂತೆ. ನೋಡಿ ಹೆಂಗ್ ಮಾತಾಡ್ತಾನಿ ನನ್ ಮಗ. ನಮ್ ತಾತ ಏನಾರು ಬೆಳೆದ್ರೆ, ಏನಾರು ಕಲ್ಲಂಗಡಿ ಹಣ್ಣ ಏನಾದ್ರು ಯಾರಿಗೂ ನೀನ್ ಕಾಲಿಡಕ್ ಬಿಡಲ್ಲ ನಾನು, ಹಂಗ್ ಕಾಯ್ತೀನಿ ಗೊತ್ತಾ. ಹೆಂಗ್ ಹೇಳ್ತಾನ ನೋಡು ಈ ನನ್ ಮಗ ಇವನು. ನೋಡ್ರಿ ಎಂತವ್ನ ಇರ್ಬೇಕು ಇವನು. ಬೇರೆದ್ರಲ್ಲ ನಮ್ಮ ಮಾತ್ರ ಕಲ್ಲಂಗಡಿ ಹೆಂಗ್ ಕಿತ್ಕೊಂಬರೋಣ, ಆಣಿ ಕಿತ್ಕೊಂಬರೋಣ ಅಂತ ಕರಿತಾನೆ. ಇವ್ರದ್ರಲ್ಲಿ ಮಾತ್ರ ಇವ್ರ ತಾತ ಏನಾರು ಬೆಳೆದ್ರೆ ಅಂತೆ ಕಾಲಿಡಕ್ ಬಿಡಲ್ ಬಂತೆ. ನೋಡ್ರಿ ಎಂತ ಬುದ್ಧಿವಂತಿದ್ದಾನ ಇವನು. ಚಂದು, ಏನೋ ಒಬ್ನೊಬ್ನೇ ಮಾತಾಡ್ಕೊಳ್ತಿರಂಗಿದ್ಯಾ? ಏನ್ ಹೇಳು, ನಾನು ಕೇಳಿಸ್ಕೊಳ್ತೀನಿ ಒಂದ್ರೇಟು. ಇಲ್ಲಪ್ಪ ಸ್ವಾಮಿ, ಅರ್ಜೆಂಟಾಗಿ ಹೋಗ್ಬೇಕು ನಾನು ಮಂತವ, ಬಿರ್ಬಿರ್ನೇ ಕಿತ್ಕೊಳಪ್ಪ ಅಂತ ಹೇಳ್ತಿದ್ದೆ ಅಷ್ಟೇ, ಲೇಟ್ ಆಯ್ತು. ನಾಳೆ ಮೇಸ್ಟ್ ಬೇರೆ ಹೋಮ್ ವರ್ಕ್ ಬರ್ಕೊಂಬರ್ರಿ ಅಂತ ಹೇಳಿದಾರೆ. ಹೋಮ್ ವರ್ಕ್ ಬರ್ಕೋಬೇಕು ನಾನು ಅರ್ಜೆಂಟಾಗಿ, ಬಿರ್ಬಿರ್ನೆ ಕಿತ್ಕ. ತಡಿ ಒಂದ್ರೇಟು ಕಿತ್ಕೊಳ್ತಿದ್ದೀನಿ. ಸುನಿಲ, ಬಿರ್ಬಿರ್ನೆ ಕಿತ್ಕೊಳ್ಳ ಹೋಗ ನಾ ಮಂತವ. ನಿನ್ ಜೊತೆ ಇನ್ನೊಂದ್ ದಿವಸ ಬರಲ್ಕಂಡ್ ನೋಡು, ನಾನು ಹಿಂಗ್ ರೋಸಿರ ನೀನು. ಆಯ್ತು ನಡಿಯ ಚಂದು, ಹೋಗ ನಡಿಯ. ಅರ್ಜೆಂಟ್ ಏನ್ ಅರ್ಜೆಂಟ್ ಅಂದ್ರೆ ಅರ್ಜೆಂಟ್ ಮಾಡ್ತೀಯ, ಮಂತ ಹೋಗ್ಬಿಟ್ಟು ಸುಮ್ ಕುಳ್ಕೊಂತಿರ್ತೀಯ. ಇವಾಗ ನೋಡಿದ್ರೆ ನಾನೇನಾರ ಕರ್ಕೊಂಬಂದ್ರೆ ಅರ್ಜೆಂಟ್ ಮಾಡ್ತೀಯ, ನಡಿ. ಏ ಹುಡುಗ್ರ, ಎಲ್ರ ಹೋಗಿದ್ರಿ? ಈ ಕಡೆಯಿಂದ ಬರ್ತಿದ್ರಾ? ಏನಾದ ಕೈಲಿ ಮೆಣಸಿಕಾಯಿ ಬೇರೆ ಕಿತ್ಕೊಂಬರಕ್ ಹೋಗಿದ್ರನ್ನೇ? ನಿಮ್ಗೊಂದ್ ಗಳಿಗೆ ಮಂತ ಕುತ್ಕೊಳಕಾಗಲ್ವೇನೋ ನಿಮ್ಗೆ? ಇಬ್ರ ಆಳುದನು ಅಲ್ಲಿ ಇಲ್ಲಿ ತೋಟ ಅಂತೆ ಹೊಲ ಅಂತೆ ಅಲ್ಲಿ ಇಲ್ಲಿ ತಿರ್ಗಾಡ್ತಿರ್ತಿರಲ್ಲ. ಲೋ ಚಂದ, ಈಗಳಲ್ಲ ಈ ವಜ್ಜಿದ್ ಯಾಕೆ ಅತಿ ಆಯ್ತು ಕಣಲ್ಲ. ನೋಡಲ್ಲ ಹೆಂಗ್ ಬೈತೈತೆ ಸುಮ್ನೆ. ಅಜಯ್ ಸಾಕಜ್ಜಿ, ಇದಾಕಜ್ಜಿ ಹಿಂಗ್ ಮಾತಾಡ್ತೀಯ? ನಾವೆಲ್ಲ ಏನು ಹೋಗಿರಲ್ಲ ಕಣಜ್ಜಿ, ನಮ್ ತೋಟದ ಹತ್ರ ಹೋಗ್ಬಿಟ್ಟು ಮೆಣಸಿಕಾಯಿ ಕಿತ್ಕೊಂಡ್ ಬರ್ತಿದ್ದೀನಿ. ನಾನು ಎಲ್ಲ ಏನು ಹೋಗಿರಲ್ಲ, ಬೇರೆ ತೋಟಕ್ ನಾವೇನಕ್ ಹೋಗೋಣ? ನೀನ್ ನೋಡು, ನೀನ್ ಹೆಂಗ್ ಮಾತಾಡ್ತೀಯ ನೀನು? ನಮ್ಮ ಅಜ್ಜಿ ಕಳ್ಸಿತ್ತು ಕಣಜ್ಜಿ, ಹೋಗ್ಬಿಟ್ಟು ಮೆಣಸಿಕಾಯಿ ಕಿತ್ಕೊಂಬರ್ಲ ಅಂತ ನಮ್ಮ ಅಜ್ಜಿನೇ ಕಳ್ಸಿದ್ದು, ಗೌರಜ್ಜಿ. ಬೇಕಾದ್ರೆ ಹೋಗಿ ನೀನೇ ಕೇಳ್ಕೊ ಹೋಗು. ಈ ಅಜ್ಜಿ ಹಿಂದ್ ಮುಂದೆ ಏನು ನೋಡ್ದಂಗ್ ಸುಮ್ನೆ ನೀನು ಬೈತಿರತ್ತೆ ಯಾಕ? ನಿಮ್ಮ ಅಜ್ಜಿ ಕಳ್ಸಿತ್ತ? ಏನಪ್ಪ ನಿಮ್ಮ ಅಜ್ಜಿ ಕಳ್ಸಿತ್ತ, ನೀನೇ ಬಂದಿದ್ದ ಊಟ ತರಲೆ ನನ್ ಮಗ ನೀನು. ಮಂತವ ಇರ್ತೀಯನ ಒಂದ್ ಗಳಿಗೆನಾದ್ರು? ಯಾರಿಗ್ ಗೊತ್ತು? ಹೋಗ್ರಿ ಇವಾಗ, ಈಟೊತ್ತಲ್ಲ ತೋಡ್ತಾ ಹೋಗೋದು. ಹೋಗ್ರಿ ಮಂತ ಹೋಗ್ರಿ. ಲೋ ಸುನಿಲ, ಇದೇನಲ್ಲ ಈ ಅಜ್ಜಿ ಬರುತ್ತೆ, ಎಲ್ಲಾರು ಅಡ್ಡಕ್ ಸಿಕ್ಕಿರ ಆಯ್ತು, ಬೈಯುತ್ತೆ, ಸುಮ್ಕೆ ಹೋಗ್ಬಿಡ್ತಲ್ಲ. ಹೋಗತ್ಲಾಗಿ ಯಾವಾಗ ನೋಡಿ ಈ ಅಜ್ಜಿ ತಾವ್ ನಾವು ಬೈಸ್ಕಡ್ತಾನೆ ಇರ್ತೀವಿ ಕಂಡ್ಲ. ಸುಮ್ನೆ ನೀವು ಅಜ್ಜಿ ಬರುತ್ತೆ ಬೈದ್ ಹೋಗುತ್ತೆ, ನಾವೇನು ತಪ್ಪು ಮಾಡಲ್ಲ ಏನಿಲ್ಲ. ಯಾಕಲ್ಲ ಈ ಅಜ್ಜಿ ಹಿಂಗ್ ಬೈತಿರುತ್ತೆ ಯಾವಾಗ್ಲೂನು? ಕಣಲ್ಲ ಚಂದು, ನಾನು ನೋಡೋವ್ರಿಗೆ ನೋಡ್ತಿದೀನಿ. ಯಾವಾಗ ನೋಡು ನಾವೇನು ತಪ್ಪು ಮಾಡಲ್ಲ, ಬರುತ್ತೆ ಈ ಅಜ್ಜಿ ಬೈದ್ ಹೋಗುತ್ತೆ. ನಾನು ನೋಡೋವ್ರಿಗೆ ನೋಡ್ತೀನಿ ಅಷ್ಟೇನೆ, ಏನಿಲ್ಲ. ನಮ್ಮ ಅಜ್ಜಿಗೆ ಹೇಳ್ತೀನಿ ತಡಿ ಬಂದ್ರೇಟಿ ಈ ಅಜ್ಜಿ ಮೇಲೆ. ಅಜಯ್ ಸಾಕಜ್ಜಿ ನೋಡಿದ್ರಿ ಎಲ್ಲೋದ್ರು ಬೈಯುತ್ತೆ ಅಂತ ಹೇಳ್ತೀನಿ ತಡಿ ಒಂದ್ರೇಟು ನಮ್ಮ ಅಜ್ಜಿಗೆ. ಕಣಲ್ಲ ಹೇಳ್ಬೇಕು ನೋಡಿ ಅಜ್ಜಿ, ನಾವೆಲ್ಲಾರ ಹೋಗ್ಲಿ ಯಾವ ಹುಡುಗರ್ಗೂ ಬೈಲ ಕಣವು, ನಮ್ಮಿಬ್ರಿಗೂ ಬೈಯೋದು ಅಷ್ಟೇ. ಸರಿ ಕಣ, ಆಯ್ತು ನೋಡಿ, ಬೈದ್ರ ಬೈಕಳಿ ಈ ಅಜ್ಜಿ, ಯಾಕೆ ತಲೆ ಕೆಡಿಸ್ಕೊಂತೀಯ? ನಡಿ ಹೋಗ ನಡಿ, ಗೊತ್ತಾಯ್ತು. ವಾ ಇದಾಕಲ್ಲ ಪಾಪ, ಎಲ್ಲೋಗಿದ್ದವು ಎಲ್ಲ ಕೈಲೇನ ಇಟ್ಕೊಂಬಂದಿಯ? ಏನ ಮೆಣಸಿಕಾಯನ ಎಲ್ಲೋಗಿದ್ದ? ಎಲ್ಲಿ ತೋಡ್ತಾ ಹೋಗಿದ್ದೇನಾ? ಕಣ್ತೋಯ್, ತೋಟಕ್ಕ ಹೋಗಿದ್ದೆ. ಈ ಅಜ್ಜಿ ಬಂದಿದ್ದೆ. ತಾತ ಇವತ್ತು ಒಣಮೀನಿಂದು ಚಟ್ನಿ ಮಾಡ್ಕೊಡು, ರೊಟ್ಟಿ ಮಾಡ್ಕೊಡು ಅಂತ ಹೇಳೈತೆ. ಹೋಗ್ಲಾ ಪಾಪ, ಹೋಗಿ ತೋಟಕ್ಕ ಹೋಗ್ಬಿಟ್ಟು ಮೆಣಸಿಕಾಯಿ ಕಿತ್ಕೊಂಬ ಅಂತ ಹೇಳ್ತು. ಅದಕ್ಕೆ ಸ್ಕೂಲಿಂದ ಬಂದವನೇ ಹೋಗಿದ್ ಕಣ್ತಾತ, ಹೋಗಿ ಕಿತ್ಕೊಂಡು ಇವಾಗಿನ್ನೂ ಬಂದೆ. ಅಲ್ಲ ಕಣ, ನಿಮ್ಮ ಅಜ್ಜಿ ಗ್ಯಾನ್ ಇಲ್ವೇನಾ? ಇಲ್ಲೇ ಒಂದ್ 2-3 ಏನಾರ ಮೆಣಸಿಕಾಯಿ ಹಾಕೊಂಡ್ಬಿಟ್ಟು ಚಟ್ನಿ ಮಾಡ್ಕೊಡ್ದಲೆ ನಿನಗ್ ತೋಟ ತಾವ್ ಕಳ್ಸೈತಲ್ಲ ಈಟೊತ್ತಿಗೆ. ಹೋಗತ್ಲಾಗಿ ನೀನೇನ್ ಮಾಡಕ್ ಹೋಗಿದ್ದೆ? ಮಾಡಕ್ ಕೆಲ್ಸ ಇಲ್ದಲೆ? ನಿಮ್ ಅಜ್ಜಿಗೂ ಗೊತ್ತಾಗಲ್ಲ, ನಿನ್ಗೂ ಗೊತ್ತಾಗಲ್ಲ, ಇಬ್ರಾಳ್ಗೂ ಸರಿ ಆಗ್ಬಿಟ್ಟೈತತ್ಲಾಗಿ. ನಾನು ಏನು ಒಬ್ನೇ ಹೋಗಿರೋದ್ ಕಣ್ ಬಿಡು, ಅದ್ಯಾಕ್ ಬೈತೀಯ? ನಾನು ಚಂದು ಇಬ್ರಾಳಗನು ಹೋಗಿದ್ದು. ಹೋಗ್ಬಿಟ್ಟು ಈಗ ಅಪ್ಪನ ಬಂದ್ಬಿಟ್ಟು ಜಾಸ್ತಿ ಹೊತ್ತೇನ್ ಆಗ್ಲಿಲ್ಲ ಕಣ್, ಸುಮ್ನಿರು ನೀನ್ ಅದ್ಯಾಕೆ ಹಿಂಗ್ ಬೈತಿರ್ತೀಯ ಅಜ್ಜಿಗೆ? ತಾತ ಏನ್ ಗೊತ್ತೇನ್ ತಾತ, ಅವ್ ಅಜ್ಜಿ ಸಾಕಜ್ಜಿ ನೋಡ್ತಾತ ಸುಮ್ನೆ ನೀನು ಬೈತಿರುತ್ತೆ ಯಾವಾಗ್ಲೂ.
ನಾವ್ ಆ ಕಡೆಯಿಂದ ಬರ್ತಿದ್ವ ಮೆಣಸಿಕಾಯಿ ಕಿತ್ಕೊಂಡು ಅವಜ್ಜಿ ಸುಮ್ನೆ ನಾನೇನು ಮಾತಾಡೋದೇ ಇಲ್ಲ ಕಣ್ತಾತ. ಏ ಹುಡುಗ್ರ ಎಲ್ಲ ಹೋಗಿದ್ರಿ, ಏನ್ ಮಾಡಕ್ ಹೋಗಿದ್ರ, ಹಂಗೆ ಹಿಂಗೆ ಅಂತ ಬೈದ್ ಬಿಡುತ್ತೆ, ಸುಮ್ಕೆ ಹೋಗ್ಬಿಡುತ್ತಲ್ಲ ತಾತ. ಅವಜ್ಜಿಗೆ ಹೇಳ್ತಾತ ನೀನೆ. ನಾನು ಅಷ್ಟೇನೆ ನೋಡೋವ್ರಿಗೆ ನೋಡ್ತೀನಿ, ಯಾವಾಗ್ಲೂ ಬೈತಿರುತ್ತಾತ ಅವಜ್ಜಿ. ಯಾರ್ಲ ಪಾಪ ನಮ್ ಸಾಕಜ್ಜಿ ಏನ? ಏಯ್ ಅವಜ್ಜಿ ಏನ್ ಬೈಯಲ್ಲ. ಏನಂದ್ರೆ ನೀವು ಚಿಕ್ಕ ಮಕ್ಳುಗಳು ಸಂಜೆ ಕಡೆ ಎಲ್ಲ ತೋಟತ ಹೋಗಿದ್ರೆ ನೋಡ್ರಿ, ಅಲ್ಲಿ ಇಲ್ಲಿ ಹೋಗ್ಬಾರ್ದು ಅಂತ ಗದ್ರೆ ಸಹಿತ ಹೋಗು. ಅದಕ್ಕೆ ಬೈಯುತ್ತಂತ ಹೇಳ್ತಿದ್ಯಾ? ಚಿಕ್ಕ ಮಕ್ಳಿಗೆ ಹಂಗೆ ಕಣೋ ಎದುರಿಸೋದು. ಅಲ್ಲಿ ಇಲ್ಲಿ ಹೋಗ್ಬೇಡ್ರಿ, ತೋಟತಾವ ಅಲ್ಲಿ ಇಲ್ಲಿ ಕತ್ಲೆ ಆಗೈತ್ ನೋಡು, ಅದಕ್ಕೆ ಹೋಗ್ಬೇಡ್ರಿ ಅಂತ ಗದ್ರಿಸೈತೆ. ಅದಕ್ಕೆ ನೀನ್ ಯಾಕೆ ಬೇಜಾರ್ ಮಾಡ್ಕೊಳ್ತೀಯ? ಹೋಗಿ ಇವಾಗ ಇರ್ಲಿ ಹೋಗು. ಹಂಗಲ್ ಕಣ್ತಾತ, ಅವಜ್ಜಿ ಯಾವಾಗ್ಲೂ ಅಷ್ಟೇ ಕಣ್ತಾತೋ. ನಾನು ಚಂದು ಕಾಣಿಸ್ಕೊಂಡ್ಬಿಟ್ರೆ ಆಯ್ತು, ಯಾರಿಗೂ ಭಯಲ್ಲ. ನಮ್ ಇಬ್ರಾಳ್ಗೆ ಏನೋ ಬೈತಿರುತ್ತೆ, ಇನ್ನೊಂದ್ ರೇಟು ಹೇಳೋ ಅಜ್ಜಿಗೆ. ಸರಿ ಕಣ, ಆಯ್ತು ಹೋಗಿ ಇವಾಗ. ಓಹೋ, ದೊಡ್ಡ ಮನುಷ್ಯಂಗೆ ಬೇಜಾರಾಗ್ಬಿಡುತ್ತೆ. ಯಾರು ದೊಡ್ಡವ್ರು ಒಂದ್ ಮಾತು ಬುದ್ಧಿಗೆ ಹೇಳಿದ್ರು ಅದಕ್ಕೂ ಬೇಜಾರು ಇವನಿಗೆ. ಹೋಗಿರ್ಲಿ ಇವಾಗ. ಇದ್ಯಾಕಪ್ಪ ಹಿಂಗ್ ಕುಂತೀಯ? ಯಾಕಿನ್ನು ಅಡ್ಗೆ ಆಗಿಲ್ವಾ? ಇಲ್ಲ ಕಂಡ ಪಾಪ, ಇನ್ನು ನಿಮ್ಮ ಅಮ್ಮಯ್ಯ ಇನ್ನು ಏನ್ ಮಾಡ್ತೈತ ಏನಪ್ಪ. ಒಂದ್ ಸ್ವಲ್ಪ ಮೊನ್ನೆ ಒಣಮೀನ್ ತಗೊಂಡಿದ್ವಲ್ಲ, ಒಣಮೀನಿಂದ ಚಟ್ನಿ ಮಾಡ್ಬಿಟ್ಟು ರೊಟ್ಟಿ ಮಾಡಕ್ ಹೇಳಿದೆ, ರಾಗಿ ರೊಟ್ಟಿನ. ಯಾಕ ಈಟೊತ್ತವರೆಗೂ ಮಾಡಿಲ್ಲಪ್ಪ. ಅದ್ ಎಷ್ಟೊತ್ತು ಮಾಡ್ತಾರ ಏನ, ಅದಕ್ಕೆ ಕಾಯ್ಕೊಂಡ್ ಕುಂತೀನಿ. ಸರಿ ಕಣ್ರಪ್ಪ, ಆಯ್ತು. ನೀವ್ ಅದೇನು ಊಟ ಮಾಡ್ರಿ, ನಾನೊಂದ್ ಸ್ವಲ್ಪ ಇಲ್ಲೇ ಒಂದ್ ಸ್ವಲ್ಪ ಪಕ್ಕದೂರಿಗೆ ಹೋಗಿ ಬರ್ತೀನಿ. ಪಕ್ಕದೂರಿಗೆ? ಇದಾಕಲ್ಲ ಪಾಪ ಈಟೊತ್ತಿಗೆ, ಅಲ್ಲೇ ಕತ್ಲಾಗ್ತಾ ಬರ್ತೈತೆ, ಇವಾಗ ಹೋಗ್ತಿದ್ಯಲ್ಲ ನೀನು. ಬೆಳಿಗ್ಗೆ ಏನೋ ಅದೇನ್ ಕೆಲಸ ಮಾಡ್ಕೊಳು ಅಂತೆ, ಇವಾಗ ಇನ್ನೇನು ಹೋಗ್ತೀಯ? ಸುಮ್ಮ ಕುಕ್ಕಳ, ಊಟ ಮಾಡ್ಕೊಂಡೆ ಮಲ್ಕಳ ಸುಮ್ನೆ. ಇಲ್ಲ ಕಣಪ್ಪ, ಅದೇ ಕಣಪ್ಪ ಪಕ್ತೂರನು ಇವನು ನಮ್ ಶೇಖರಪ್ಪ, ಅವ್ನು ಕರ್ತಿದ್ದ ಕಣಪ್ಪ. ಅವ್ರೂರಲ್ಲಿ ಇವತ್ತು ಜಾತ್ರೆ, ಮರಿ ಎಲ್ಲ ಹೊಡೆದು ಎಲ್ಲ ಇದ್ ಮಾಡಿದಾರಂತೆ, ಊಟಕ್ಕೆ ಕರ್ದಿದ್ದ. ಪಾಪ ರೋಟ್ರು ಅದು ಇದಕ್ಕೆಲ್ಲ ಹೇಳ್ತಾನೆ ಇರ್ತಾನೆ ಜಾಸ್ತಿ. ಅವ್ರ ತೋಟಕ್ಕೆಲ್ಲ ನಾನೇ ಇನ್ನೇನು ಹೊಲಕ್ಕೆಲ್ಲ ರೋಟ್ರೆಲ್ಲ ಹೊಡಿಯಕ್ಕೆ ಎಲ್ಲದಕ್ಕೂ ಹೋಗೋದು. ಅದಕ್ಕೆ ಒಂದ್ 2-3 ಸಲ ಫೋನ್ ಮಾಡಿದ್ದ ಕಣಪ್ಪ. ಇವಾಗ ಅಂತೆ ಊಟ ಇವಾಗ ಸ್ಟಾರ್ಟ್ ಆಗೈತಂತೆ, ಫೋನ್ ಮಾಡಿದ್ದ. ಅದಕ್ಕೆ ಹೋಗಿ ಊಟ ಮಾಡ್ಕೊಂಡ್ ಬರ್ತೀನಿ ಕಣಪ್ಪ. ಇಲ್ಲ ಅಂದ್ರೆ ಪಾಪ ನಾವು ಕರೆದ್ರು ಬರಲ್ಲ ನೋಡು, ಬೇಜಾರು ಮಾಡ್ಕೊಂತಾನ. ಅದಕ್ಕೆ ಹೋಗ್ತಿದ್ದೀನಿ. ಹೌದೇನೋ, ಜಾತ್ರೆ ಏನು ಪಕ್ತೂರಲ್ಲಿ? ನಾನು ಮರ್ತೆ ಬಿಟ್ಟಿಂಗ್ ಕಣ. ಸರಿ ಸರಿ ಆಯ್ತು. ಸರಿ ಕಣ, ಆಯ್ತಪ್ಪ ಹೋಗ್ಬಾ. ಒಂದ್ ಕೆಲ್ಸ ಮಾಡ್ಲ ಪಾಪ, ಒಬ್ನೇ ಹೋಗಕ್ ಹೋಗ್ಬೇಡ ಕಣ, ಜೊತೆಗೆ ಯಾರು ಕರ್ಕೊಂಡೋಗು. ಕತ್ಲಾಗೈತೆ, ಒಬ್ನೇ ಹೋಗಕ್ ಹೋಗ್ಬೇಡ. ಇಲ್ಲ ಕಣಪ್ಪ, ಅವನು ಜಯಣ್ಣಂಗೂ ಹೇಳಿದಾನಂತೆ. ಜಯಣ್ಣಂಗೂ ಬಾಳ ಪರಿಚಯ ಅವನು. ಅದಕ್ಕೆ ಜಯಣ್ಣ ನಾವ್ ಇಬ್ರಾಳು ಹೋಗ್ತಿದೀವಿ. ನನ್ನ ಬೈಕ್ ಏನ್ ತಗೊಂಡಿಲ್ಲ, ಅವ್ನು ಜಯಣ್ಣನ ಬೈಕಲ್ಲೇ ಹೋಗ್ತಿದೀನಿ. ಹೋಗಿ ಇನ್ನೇನು ಊಟ ಎಲ್ಲ ಶುರು ಆಗೈತಂತೆ, ಹೋಗಿ ಹಿಂಗ್ ರಪ್ಪನೋಗಿ ಊಟ ಮಾಡ್ಕೊಂಡ್ ಬರ್ತೀವಿ ಕಣಪ್ಪ. ಇನ್ನೆಷ್ಟೊತ್ತಾಗುತ್ತೆ, ಹಿಂಗ್ ಹೋಗಿ ಹಿಂಗ್ ಬರ್ತೀನಿ, ನೀವು ಊಟ ಮಾಡ್ಕೊಳ್ರಿ. ಯಾಕೆ ಹೇಳಿರಿ ಹೇಳ್ಬಿಡು, ಮತ್ತೆ ಬೈಯುತ್ತಮ್ಮ. ಕೇಳ್ದಂಗೆ ರಾತ್ರಿ ಹೊತ್ತು ಹೋಗಿದಾನಂತ ಬೈಯುತ್ತೆ. ಹೋಗಿ ಹಿಂಗ್ ಊಟ ಮಾಡ್ಕೊಂಡ್ ಬರ್ತೀನಿ ಕಣಪ್ಪ, ಬೇಜಾರ್ ಮಾಡ್ಕೊಳ್ತಾನೆ. ಸರಿ ಕಣ್ಲಪ್ಪ, ಆಯ್ತು. ಎಷ್ಟೇಟಾನ ಇರ್ಲಿ, ಜೋಪಾನಾಗ ಹೋಗಿ ಜೋಪಾನಾಗ ಬರೋವು. ಅಲ್ಲ ಕಂಡ ಪಾಪ, ನಿಮ್ಮಜ್ಜಿ ಈಟೊತ್ತಾದ್ರೂ ಇನ್ನೂ ಅಡಿಗೆ ಮಾಡಿಲ್ವಲ್ಲ, ಎಷ್ಟೊತ್ತಾಯ್ತು? ಕೂಗ ಕರಿಯ, ಹೊಟ್ಟೆ ಹಸ್ತೈತೆ, ಬೇಗ ಅಡಿಗೆ ಮಾಡ್ಕೊಂಡ್ ಬಾರಜ್ಜಿ ಅಂತ. ಇನ್ನು ಆಗೈತೋ ಆಗಿಲ್ಲಪ್ಪ, ಇನ್ನು ಅಡಿಗೆ ಮಾಡಿ. ಅದೇನ್ ಮಾಡ್ತಿದ್ದಾಳ ಏನಪ್ಪ ಅತ್ಲಾಗಿ. ಅಜಯ್ ಅಲ್ಲ ಪಾಪ, ಯಾಕ ಹಿಂಗ್ ಕೂಕಣ್ತಿದ್ಯಾ? ನಿಮ್ಮ ಅಜ್ಜನ ಹತ್ರ ಸುಮ್ಮ ಕೂಕೊಂಡು ಓದ್ಕೊಂಡ ಬರ್ಕೊಂಡ ಮಾಡ್ದಲೆ, ಯಾಕ ಹಿಂಗ್ ಕೂಕಣ್ತಿದ್ಯಾ? ಯಾಕೆ ಏನಾಯ್ತಾ? ನೋಡಿ ಅಜ್ಜಿ ಹೆಂಗ್ ಬೈತೈತಂತ. ಅಜ್ಜೆ ಕೂಗಿದ್ ನಾನು, ಆದ್ರೆ ಕೂಗಂತ ಹೇಳಿದ್ದು ತಾತ. ನೋಡು ಅದೇನ್ ಕೇಳು, ತಾತನೇ ಹೇಳಿದ್ದು ನಿಮ್ಮ ಅಜ್ಜಿ ಕರಿಯ ಬೇಗ ಅಂತ. ಏನೇ ಇನ್ನು ರೊಟ್ಟಿ ಮಾಡಿ ಆಗಿಲ್ವೇನೆ? ಅದೆಷ್ಟೊತ್ ಮಾಡ್ತೀಯ? ಹೊಟ್ಟೆ ಹಸಿತೈತೆ ನನಗೆ, ಬೆಳಗ್ಗೆಯಿಂದ ತೋಟತ್ತವ ಅಲ್ಲಿ ಇಲ್ಲಿ ಕೆಲಸ ಮಾಡಿ ಸುಸ್ತಾಗಂಗ ಆಗ್ತೈತೆ. ಊಟ ಮಾಡಿ ಒಂದ್ ಗಳಿಗೆ ಸುಧಾರಿಸ್ಕೊಳ್ಳೋದಂದ್ರೆ ನೀನ್ ಈಟೊತ್ ಮಾಡ್ತೀಯಮ್ಮ ನೀನು. 3-4 ಜನ ಊಟ ಮಾಡೋದಕ್ಕೆ ನೀನು ಇಷ್ಟೊಂದು ಟೈಮ್ ಮಾಡ್ತಿದ್ಯಲ್ಲ, ಬೇಗ ಮಾಡೇ ಒಂದ್ ಸ್ವಲ್ಪ ಹೊತ್ತಾಯ್ತು. ಆಯ್ತು ತಡಿಯಜ, ಎಲ್ಲ ರೊಟ್ಟಿ ಎಲ್ಲ ಮಾಡಾಯ್ತು, ರೊಟ್ಟಿ ಚಟ್ನಿ ಎಲ್ಲ ಮಾಡಾಗೈತೆ. ಆ ಹುಡುಗಿ ಎಲ್ಲ ತಗೊಂಡ್ಬರ್ತಿದ್ದಲ್ ತಡಿ, ಇನ್ನೊಂದ್ 5 ನಿಮಿಷ ಹತ್ಲ ಕುತ್ಕೊಳ್ಳೋಣ ಊಟಕ್ಕಿಲ್ಲೇ. ಆ ಹುಡುಗಿ ಹತ್ಲ ಹೋದ ಕುಮಾರಣ್ಣ. ಪಾಪ ನಿಮ್ಮ ಅಪ್ಪಯ್ಯ ಇಲ್ಲೇ ಎಲ್ಲಾರು ಇದ್ರೆ ಆಚೆ ಕಡೆ ಹೋಗಿ ಕರ್ಕೊಂಬ ಓಡೋಗ. ಎಲ್ಲೋ ಆಯ್ತು ನಿಮ್ಮ ಅಪ್ಪ ಹಿಂಗೆ ಕುತ್ಕೊಂಡು ಊಟ ಮಾಡೋಣ ಹತ್ಲಾಗಿ. ಅವನೊಂದ್ಸಲಿ ಬಂದ್ರೆ ತಿರ್ಗಾ ಅವನಿಗೆಲ್ಲ ಹಾಕೋಣ ಕುತ್ಕೊಳ್ಳೋಣ. ಹೊತ್ತಾಗುತ್ಕೊಂಡು ಹೋಗು, ಒಟ್ಟಿ ಕುತ್ಕೊಂಡು ಇಲ್ಲೇ ಊಟ ಮಾಡೋಣ. ಕಣ ಹೋಗಿ, ಅವ್ರ ಅಪ್ಪಯ್ಯ ಇಲ್ಲೇ ಪಕ್ಕದೂರಲ್ಲಿ ಯಾರ ಜಾತ್ರೆ ಅಂತೆ, ಊಟಕ್ಕೆ ಕರ್ತಿದ್ರಂತೆ. ಅಲ್ಲಿ ಹೋದ ಊಟ ಮಾಡ್ಕೊಂಬರಕ್ಕೆ. ನೀನೇನು ಹೋಗಿ ಹಿಂಗ್ ಬರ್ತಾನೆ ಇನ್ನೊಂದು ಅರ್ಧ ಗಂಟೆ ಅಷ್ಟೊತ್ತಿಗೆ. ನೀನು ಹೋಗು, ನಾವೇ ಊಟ ಮಾಡೋಣ. ಅಲ್ಲ ಕಣಜ, ಈಟೊತ್ತಿಗ ಹೋಗೋದು? ಆ ಹುಡುಗನ್ ಜಾನ್ ಇಲ್ವಾ? ಹೋಗೋದಿದ್ರೆ ಬೇಗನಾರ ಹೋಗಿ ಊಟ ಮಾಡ್ಕೊಂಡ್ ಬರ್ಬೇಕು. ಈ ಕತ್ಲೆಲ್ಲ ಹೋಗೋದು? ನೋಡು ಎಷ್ಟ್ ದಿವಸ ಬಡ್ಕೊಂಡಿದೀನಿ, ಕತ್ಲೆಲ್ಲ ಹೋಗ್ಬೇಡ ಕಣ ಒಬ್ನೇ ಅಂತ. ಈ ಹುಡುಗ ಹೇಳದ್ ಮಾತು ಕೇಳಲ್ಲ, ಏನಿಲ್ಲ. ಹೇಳ್ದಂಗೆ ಅವ್ನು ಇಚ್ಚಿಂಗ ಅವ್ನು ಹೋಗಿದ್ದಾನಲ್ಲ. ಇಲ್ಲ ಕಣ ಹೋಗೆ, ನನ್ ಮುಂದೆ ಹೇಳೋದ? ಅಮ್ಮಯ್ಯ ಬೈತ್ ಕಣಪ್ಪ, ಅಮ್ಮಯ್ಯನ ಒಂದು ಮಾತು ಹೇಳುವಂತಾನು ಹೇಳೋದ? ಹೋಗು. ಅವ್ನು ಇವನು ಜಯಣ್ಣನು ಹೋಗಿದ್ದಾನೆ, ಏನು ಒಬ್ನೇ ಹೋಗಿಲ್ಲ, ಇಬ್ರಾಳನು ಹೋಗಿ ಬರ್ತಾನಂತೆ. ಅಜೇ ರೊಟ್ಟಿ ಮಾತ್ರ ಸಖತ್ತಾಗೈತ್ ಕಣಜಿ, ಖಾರವಾಗಿ ಸೂಪರ್ ಆಗೈತ್ ಕಣಜಿ. ಜಾಸ್ತಿ ಚಟ್ನಿ ತಿನ್ನಕ್ ಹೋಗ್ಬೇಡ ಕಣೋ, ಜಾಸ್ತಿ ಚಟ್ನಿ ತಿನ್ಬಿಟ್ಟು ಮತ್ತೆ ಬಾಯಿ ಚೆನ್ನಾಗಿರುತ್ತಂತ ಆಮೇಕಿಂದ ಬಾಯಿ ಉರಿತೈತ್ ಕಣಜಿ. ನೀರ್ ಕೊಡಜಿ ಅಂತ ಅಳ್ತಾ ಕುತ್ಕೊಂಡಿದ್ಯಾ, ಮತ್ತೆ ಬೆಳಿಗ್ಗೆ ಹೊತ್ತು ಹಿಂಸೆ ಆಗುತ್ತೆ.
ಕಣ್ಲ ಪಾಪ ಜಾಸ್ತಿ ತಿನ್ಬೇಡ ಕಣೋ, ಚೆನ್ನಾಗೈತಂತ ಜಾಸ್ತಿ ತಿನ್ನಕ್ ಹೋಗ್ಬೇಡ. ಒಂದ್ ಚೂರ್ ಚೂರೇ ತಿನ್ನು. ಏನು ಆಗಲ್ ಕಣ್, ಸುಮ್ನಿರು ತಾತ. ಚೆನ್ನಾಗೈತೆ, ಚೆನ್ನಾಗ್ ತಿಂತಿದ್ದೀನಿ, ಸುಮ್ನಿರು. ಬಾಯಿನೂ ಉರಿತಿಲ್ಲ, ಏನಿಲ್ಲ. ನನ್ಗೇನಪ್ಪ ತಿನ್ನು. ಇವಾಗ ಗೊತ್ತಾಗಲ್ಲ ನಿನಗೆ, ಆಮೇಕಿಂದ ಗೊತ್ತಾಗುತ್ ಕಣ್ ತಿನ್ನು.